ಹರಿನಾಮದ ವಿರೋಧಿಯಾದಂಥ ಹಿರಣ್ಯಕಶ್ಯಪನ ಮಗ ಏನು ಪ್ರಹ್ಲಾದ ಇದ್ನಲ್ಲ, ಆ ಪ್ರಹ್ಲಾದನನ್ನು ದಂಡಿಸೋದಕ್ಕೆ, ಅಂದರೆ ಹರಿನಾಮ ಜಪಿಸೋದನ್ನು ಬಿಡಿಸೋದಕ್ಕೆ ಹಿರಣ್ಯಕಶ್ಯಪ ಏನು ಮಾಡ್ತಾನೆ, ತನ್ನ ತಂಗಿಯಾದಂಥ ಹೋಲಿಕಾಳನ್ನು ನೇಮಿಸ್ತಾನೆ. ಯಾಕೆ ಅವಳನ್ನೇ ಅಂತಂದರೆ, ಹೋಲಿಕಾ ಅಗ್ನಿಯ ಸ್ಪರ್ಶ ಮಾಡಿದ್ರೂ ಕೂಡ, ಅಗ್ನಿಯೊಳಗೆ ಕೂತ್ಕೊಂಡ್ರೂ ಕೂಡ ದಹಿಸೋದಿಲ್ಲ ಅಂಥ ವರವನ್ನು ಆಕೆ ಪಡ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಈ ಪ್ರಹ್ಲಾದನ ಶಿಕ್ಷೆಗೋಸ್ಕರ ಅವಳನ್ನು ನೇಮಿಸಿ ಅಗ್ನಿ ಪ್ರವೇಶ ಮಾಡಿಸೋದಕ್ಕಂತ ಸಿದ್ಧವಾದಾಗ, ಹೋಲಿಕಾ ಅಗ್ನಿ ಪ್ರವೇಶ ಮಾಡಿ ಪ್ರಹ್ಲಾದನನ್ನು ತಗೊಂಡು ಕೂತ್ಕೋತಾಳೆ. ಆದರೆ ಅಗ್ನಿ ತಣ್ಣಗಾಗ್ಬಿಡ್ತದೆ, ಮಳೆ ಬಂದು. ಆ ಒಂದು ಕಥೆಯನ್ನು ಸಹಿತ ಈ ಒಂದು ಹೋಳಿ ಹಬ್ಬದ ಪ್ರಯುಕ್ತ ನಾವು ಉದಾಹರಣೆ ಕೊಡ್ಬೋದು. ಇನ್ನೊಂದು ಉದಾಹರಣೆ ಏನಂತಂದರೆ, ಕುಮಾರ ಸಂಭವ ಆಗಬೇಕಾಗಿರ್ತದೆ, ಪಾರ್ವತಿ ಪರಮೇಶ್ವರರ ಮಿಲನ ಆಗಬೇಕಾಗಿರ್ತದೆ. ಅದಕ್ಕೋಸ್ಕರ ತಾರಕಾಸುರನ ವಧೆ ಆಗಬೇಕಾಗಿರ್ತದೆ. ತಾರಕಾಸುರನ ವಧೆ ಆಗಬೇಕಂದ್ರೆ ತಪಸ್ಸಿ ಕೂತಂಥ ಪರಮಾತ್ಮ ಎಚ್ಚರಗೊಳ್ಬೇಕಾಗಿರ್ತದೆ. ಆ ಪರಮಾತ್ಮನನ್ನು ಎಚ್ಚರಗೊಳಿಸೋ ಶಕ್ತಿ ಯಾರಿಗೂ ಇರದೇ ಇರೋ ಕಾರಣ ಈ ಮಾರನನ್ನು ಅಥವಾ ಮನ್ಮಥನನ್ನು ಅದಕ್ಕೆ ನೇಮಿಸಿದಾಗ, ಮನ್ಮಥ ಲೀಲೆಗಳನ್ನು ಅವನ ಮುಂದೆನೇ ತೋರಿಸಿದಾಗ ಸಿಟ್ಟಿಗೆದ್ದಂಥ ಪರಮಾತ್ಮ ಮನ್ಮಥನನ್ನು ಸುಟ್ಟು ಬೂದಿ ಮಾಡಿದ, ಕಾಮನನ್ನು ಸುಟ್ಟು ಬೂದಿ ಮಾಡಿದ ಅನ್ನುವಂಥ ಒಂದು ಸಣ್ಣ ದೃಷ್ಟಾಂತ ಕೂಡ ಈ ಒಂದು ಸಂದರ್ಭದಲ್ಲಿ ಬರ್ತದೆ. ಕಾಮ ಅಂತಂದರೆ ಬಯಕೆಗಳು, 108 ಬಯಕೆಗಳು ಮನುಷ್ಯನ ಮನಸ್ಸಲ್ಲಿ ಸದಾ ಕುದಿತಾನೆ ಇರ್ತವೆ. ಅವನ ಮನಸ್ಸಿನ ಶಾಂತಿಯನ್ನು ಕೆಡಿಸ್ತಾನೆ ಇರ್ತವೆ. ಅವನು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಆನಂದವಾಗಿ ಇರಬೇಕಾಗಿ ಬಂದಿರೋದು ಉದ್ದೇಶ ಭೂಮಿ ಮೇಲೆ. ಅದನ್ನು ಬಿಟ್ಟು ನಾವು 108 ಆಶೆಗಳನ್ನು, ದುರಾಸೆಗಳನ್ನು ಇಟ್ಕೊಂಡು ಚಂಚಲತೆಯಿಂದ ಬಳಲಬಾರ್ದು. ಇವತ್ತಿನ ದಿನ ಏನು ಕಾಮದಹನ ಇದೆ ಅಲ್ಲ, ಇವತ್ತು ಮನಸ್ಸಿನ ದುರಾಸೆಗಳೆಲ್ಲವನ್ನು ಸುಟ್ಟು ಬೂದಿ ಮಾಡಲಿ, ಮನುಷ್ಯನಾಗಿ ಬದುಕಲಿ ಅನ್ನುವಂಥ ಉದ್ದೇಶದಿಂದ ಈ ಕಾಮದಹನ ಅನ್ನುವಂಥ ಪ್ರಕ್ರಿಯೆಯನ್ನು ನಮ್ಮ ಪೂರ್ವಜರು ಆಚರಣೆಯೊಳಗೆ ತೊಗೊಂಡು ಬಂದಿದ್ದು. ಯಾವುದೇ ಆಚರಣೆಯ ಹಿಂದಿನ ಪೂರ್ವಾಪರವನ್ನು ಅರ್ಥ ಮಾಡಿಕೊಂಡು ನಾವು ಆಚರಿಸಿದಾಗ ಅದಕ್ಕೊಂದು ಅರ್ಥ ಬರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.